ಸ್ಟೋರಿ 2 ಚಿತ್ರದ ಟ್ರೇಲರ್ ಬಿಡುಗಡೆಯಾದ ಕೆಲವೇ ನಿಮಿಷಗಳಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ತೀವ್ರ ಪ್ರತಿಕ್ರಿಯೆ ಬಂತು. ಹಾಸ್ಯ, ಮೀಮ್ಸ್ ಮತ್ತು ಗಂಭೀರ ಅಭಿಪ್ರಾಯಗಳು ವ್ಯಕ್ತವಾದವು. ಆ ಟ್ರೇಲರನ್ನು ಕಟುವಾಗಿಯೇ ಈ ಎಲ್ಲವುಗಳ ಮೂಲಕ ವಿಮರ್ಶಿಸಲಾಯಿತು. ಸುಮಾರು 3 ವರ್ಷಗಳ ಹಿಂದೆ ಈ ಚಿತ್ರದ ಪ್ರೀಕ್ವೆಲ್ ಕೇರಳ ರಾಜ್ಯವನ್ನು ರಾಕ್ಷಸೀಕರಿಸಿ ತೋರಿಸಿತು. ವಿಪರ್ಯಾಸ ಏನು ಅಂತಂದರೆ 2023ರ ರಾಷ್ಟ್ರ ಪ್ರಶಸ್ತಿಯನ್ನು ಆ ಸಿನಿಮಾ ಗೆದ್ದುಕೊಳ್ತು. ಕೇರಳವನ್ನು ಇಸ್ಲಾಮಿಕ್ ಭಯೋತ್ಪಾದಕರು ಮತ್ತು ದುರ್ಬಲ ಹಿಂದೂ ಮಹಿಳೆಯರಿಂದ ತುಂಬಿರುವಂಥ ರಾಜ್ಯ ಅನ್ನೋ ಹಾಗೆ ಆ ಒಂದು ಪ್ರೀಕ್ವೆಲ್ನಲ್ಲಿ ಚಿತ್ರಿಸಲಾಗಿತ್ತು. ಈಗ 2ನೇ ಭಾಗ ಕೇರಳದ ಮುಸ್ಲಿಮರ ವಿರುದ್ಧ ನಿಂತಿದೆ. ಕೇರಳ ಸ್ಟೋರಿ 2ರ ಟೀಸರ್ ಭಾರತ ಇಸ್ಲಾಮಿಕ್ ರಾಜ್ಯ ಆಗೋದನ್ನು ಸೂಚಿಸುವಂಥ ಹಿನ್ನೆಲೆ ಧ್ವನಿಯೊಂದಿಗೆ ಶುರುವಾಗುತ್ತೆ. ಬಲವಂತವಾಗಿ ಮಹಿಳೆಗೆ ಬೀಫ್ ತಿನ್ನೋ ಹಾಗೆ ತೋರಿಸಲಾಗಿದೆ. ಇದ್ರ ಬಗ್ಗೆ ಮಾಡಲಾದಂಥ ಟೀಕೆಗಳು ಹೆಚ್ಚಾಗಿ ತಮಾಷೆನೇ ಇದ್ವು. ಆದರೆ ವಿಮರ್ಶಕರು ಇದನ್ನು ಹಗುರವಾಗಿ ಪರಿಗಣಿಸಬೇಡಿ, ಯಾಕಂತಂದರೆ ಇದು ತಮಾಷೆ ಅಲ್ಲ ಅಂತ ಎಚ್ಚರಿಕೆಯನ್ನು ನೀಡ್ತಾ ಇದ್ದಾರೆ. ಇದು ಅಪಾಯಕಾರಿಯಾದಂಥ ಆಟ ಆಗಿದ್ದು ಇಡೀ ಸಮುದಾಯದವರನ್ನು ಅನಾಗರಿಕರು, ದ್ವೇಷ ತುಂಬಿಕೊಂಡವರು ಅಂತ ಚಿತ್ರಿಸುತ್ತೆ ಅನ್ನೋದ್ರ ಬಗ್ಗೆ ಗಮನ ಸೆಳೆದಿದ್ದಾರೆ. ಕೇರಳದ ಬಗ್ಗೆ ಗೊತ್ತೇ ಇಲ್ಲದವರು ಇದನ್ನು ನೋಡಿಬಿಟ್ರೆ ಅವರಲ್ಲಿ ಬೇರೆದೇ ಒಂದು ತಪ್ಪು ಕಲ್ಪನೆ ಹುಟ್ಟುವಂಥ ಅಪಾಯದ ಬಗ್ಗೆಯೂ ಕೂಡ ಹೇಳಲಾಗಿದೆ. ಈ ಟ್ರೇಲರ್ ಕೇರಳದ ಆಹಾರ ಸಂಸ್ಕೃತಿಯನ್ನು ಏಕಪಕ್ಷೀಯವಾಗಿ ಚಿತ್ರಿಸುತ್ತೆ ಅಂತ ಅನೇಕರು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಅನೇಕರು ಬೀಫ್ ತಿಂತಾ ಇರುವಂಥ ತಮ್ಮ ಚಿತ್ರಗಳು ಮತ್ತು ವಿಡಿಯೋಗಳನ್ನು ಸಾಮಾಜಿಕ ಜಾಲತಾಣದಲ್ಲಿ ಶೇರ್ ಮಾಡಿಕೊಂಡಿದ್ದಾರೆ. ಕೆಲವರು AI ನೆರವಿನಿಂದ ಟ್ರೇಲರ್ ದೃಶ್ಯವನ್ನು ವ್ಯಂಗ್ಯ ರೂಪದಲ್ಲಿ ಮರುಸೃಷ್ಟಿಸಿ ಪೋಸ್ಟ್ ಮಾಡ್ತಾ ಇದ್ದಾರೆ. ಪರೋಟ ಇಲ್ದಿದ್ರಿಂದ ಮಹಿಳೆ ಬೀಫನ್ನು ತಿರಸ್ಕರಿಸಿದ್ದಾಳೆ ಅನ್ನುವಂಥ ತಮಾಷೆಯೂ ಕೂಡ ವೈರಲ್ ಆಗಿದೆ. ಯಾಕಂದರೆ ಮಲಯಾಳಿಗಳು ಪರಾಟವನ್ನು ಕೂಡ ಅಷ್ಟೇ ಇಷ್ಟಪಡ್ತಾರೆ. ಬೀಫನ್ನು ಬಲವಂತವಾಗಿ ತಿನ್ನಿಸೋದಾದರೆ ಕೇರಳದ ಅರ್ಧದಷ್ಟು ಜನರು ಕ್ಯೂ ನಿಲ್ತಾ ಇದ್ರು ಅಂತ ಪ್ರತಿಕ್ರಿಯೆಯನ್ನು ನೀಡಲಾಗಿದೆ. ಕೇರಳವನ್ನು ಭಯೋತ್ಪಾದನೆ ಮತ್ತು ಬಲವಂತದ ಮತಾಂತರ ಆರೋಪಗಳೊಂದಿಗೆ ಜೋಡಿಸುವಂಥ ಒಂದು ಪ್ರಯತ್ನ ಈ ಟೀಸರ್ನಲ್ಲಿ ಕಂಡು ಬರ್ತಾ ಇದೆ ಅನ್ನುವಂಥ ಟೀಕೆಗಳು ವ್ಯಕ್ತವಾಗ್ತಾ ಇವೆ. ಬೀಫ್ ವಿಷಯವನ್ನು ಬಳಸಿಕೊಂಡು ಮುಸ್ಲಿಮರ ಮೇಲೆ ಹಿಂದೂ ಬಹುಸಂಖ್ಯಾತರಲ್ಲಿ ದ್ವೇಷವನ್ನು ಹುಟ್ಟುಹಾಕೋದಕ್ಕೆ ಒಂದು ಯತ್ನದ ಹಾಗೆ ಇದು ಕಾಣುತ್ತೆ. ಬಹುರಾಜ್ಯಗಳ ಮಹಿಳೆಯರನ್ನು ಒಳಗೊಂಡಂಥ ನಿರೂಪಣೆಗಳನ್ನು ಚಿತ್ರಿಸಲಾಗಿದ್ರೂ ಕೂಡ ವಿಷಯವನ್ನು ಕೇರಳದ್ದೇ ಅಂತ ಬಿಂಬಿಸಲಾಗಿದೆ. ಅದರಲ್ಲಿ ಭಯೋತ್ಪಾದನೆ, ಬಲವಂತದ ಮತಾಂತರ ಹಾಗೆ ಜನಸಂಖ್ಯಾ ಪಿತೂರಿಯನ್ನು ಕೇರಳದೊಂದಿಗೆ ಜೋಡಿಸುವಂಥ ಒಂದು ಸ್ಪಷ್ಟ ಯತ್ನ ಇದೆ ಅದರಲ್ಲಿ. ಇಂಥ ಚಿತ್ರಣ ಕೇರಳದ ಜನ ಸಮುದಾಯಗಳಿಗೆ ಕಳಂಕ ತರುವ, ಕೋಮು ದ್ವೇಷವನ್ನು ಪ್ರಚೋದಿಸುವಂಥ ಉದ್ದೇಶ ಹೊಂದಿದೆ ಅನ್ನೋದು ಆತಂಕದ ವಿಷಯ. ಟೀಸರ್ನ ಕೊನೆಯಲ್ಲಿನ ಅಬ್ ಸಹೇಂಗೆ ನಹಿ ಲಡೆಂಗೆ ಅನ್ನುವಂಥ ಘೋಷಣೆ ಕೋಮು ಉದ್ವಿಗ್ನತೆ ಕಾರಣ ಆಗಬಹುದು ಅನ್ನುವಂಥ ಆತಂಕ ಕೂಡ ವ್ಯಕ್ತ ಆಗಿದೆ. ಇದು ಪ್ರತೀಕಾರಕ್ಕೆ ಕರೆ ನೀಡುವಂತಿದೆ ಅಂತ ಆಕ್ಷೇಪಿಸಲಾಗಿದೆ. 3 ವರ್ಷಗಳ ಹಿಂದೆ ಕೇರಳ ಸ್ಟೋರಿ ಪ್ರೀಕ್ವೆಲ್ನಲ್ಲಿ ರಾಜ್ಯದ 32,000 ಮಹಿಳೆಯರನ್ನು ಬಲವಂತವಾಗಿ ಇಸ್ಲಾಂಗೆ ಮತಾಂತರಿಸಿ ISಗೆ ಸೇರಿಸೋದಕ್ಕೆ ಕರೆದೊಯ್ಯಲಾಗಿದೆ ಅನ್ನುವಂಥ ಸುಳ್ಳನ್ನು ಹರಡಲಾಗಿತ್ತು. ತೀವ್ರ ಟೀಕೆಗಳ ನಂತರ ಆ ಒಂದು ಸಂಖ್ಯೆಯನ್ನು 3 ಅಂತ ಬದಲಾಯಿಸಲಾಯಿತು. ಆದರೂ ಕೂಡ ಚಿತ್ರ ದ್ವೇಷಪೂರಿತವಾಗಿಯೇ ಇರೋದ್ರ ವಿರುದ್ಧ ಕ್ರಮ ಕೈಗೊಳ್ಳದೇ ಇರೋದು ಮತ್ತು ರಾಷ್ಟ್ರ ಪ್ರಶಸ್ತಿಯ ಮೂಲಕ ಕೇಂದ್ರ ಸರ್ಕಾರನೇ ಆ ಒಂದು ಚಿತ್ರವನ್ನು ಸಮರ್ಥಿಸಿಕೊಂಡಿರೋದು ಏನು ಸೂಚಿಸುತ್ತೆ? ವಿಕೃತ ಇತಿಹಾಸ ಮತ್ತು ಒಂದು ರಾಜ್ಯವನ್ನೇ ಅವಮಾನಿಸುವಂಥ ಒಂದು ಚಿತ್ರವನ್ನು ಹಾಗೇನೆ ಉಳಿಸೋದಕ್ಕೆ ಅವಕಾಶ ಮಾಡಿಕೊಡ್ಲಾಯಿತು. ದಿ ಕೇರಳ ಸ್ಟೋರಿ 2 ಬಿಡುಗಡೆಯ ಸುತ್ತ ಕೂಡ ಇದೇ ರೀತಿ ಅಥವಾ ಇನ್ನೂ ಹೆಚ್ಚಿನ ಅಪಾಯಗಳಿವೆ. ಸಂಸ್ಕೃತಿಯ ಸಾಧನಗಳನ್ನು ಯಾವಾಗಲೂ ಜನರ ಮೇಲೆ ವಿಚಾರಗಳನ್ನು ಹೇರೋದಕ್ಕೆ, ಪ್ರಭಾವಿಸೋದಕ್ಕೆ ಇಂಥ ಚಿತ್ರಗಳು ಬಳಸ್ಕೊಳ್ತವೆ. ಸಿನಿಮಾ ಇತರ ಯಾವುದೇ ಮಾಧ್ಯಮಕ್ಕಿಂತಲೂ ವೇಗವಾಗಿ ಜನರನ್ನು ಓಲೈಸಬಲ್ಲಂಥ ಒಂದು ಮಾಧ್ಯಮ. ಭಾರತದ ಬಲಪಂಥೀಯ ವ್ಯವಸ್ಥೆ ಇದನ್ನು ತನ್ನ ಆಟದ ಭಾಗವಾಗಿ ಬಳಸ್ಕೊಳ್ಳುತ್ತೆ. ಉರಿ, ದಿ ಸರ್ಜಿಕಲ್ ಸ್ಟ್ರೈಕ್, ಆರ್ಟಿಕಲ್ 370 ಮತ್ತು ದುರಂಧರ್ ಸೇರಿದ ಹಾಗೆ ಹಲವಾರು ಪ್ರಚಾರ ಚಲನಚಿತ್ರಗಳ ಹಿಂದಿರೋದು ಇದೇ ಆಟನೇ. ಮೊದಲ ಭಾಗ ಕೇರಳದ ಬಗ್ಗೆ ಆದ್ರೂ ಇದು ಬಲವಂತದ ಮತಾಂತರಗಳು ದೇಶಾದ್ಯಂತ ಹೇಗೆ ಹರಡ್ತಾ ಇವೆ ಅನ್ನೋದ್ರ ಬಗ್ಗಿದೆ ಅಂತ ನಿರ್ದೇಶಕ ಕಾಮಕ್ಯ ಸಿಂಗ್ ಅವರು ಹೇಳ್ಕೊಂಡಿದ್ದಾರೆ. ಚಿತ್ರದಲ್ಲಿ ತೋರಿಸಿರುವಂಥ ಎಲ್ಲಾನು ನಿಜಾನೇ, ಪೊಲೀಸ್ ಕೇಸ್ ಮತ್ತು ತೀರ್ಪುಗಳನ್ನು ಆಧರಿಸಿದೆ ಅಂತ ಅವ್ರು ಹೇಳಿದ್ದಾರೆ. ಪ್ರೀಕ್ವೆಲ್ ಬಗ್ಗೆಯೂ ಕೂಡ ಅವ್ರ ಸುಳ್ಳುಗಳನ್ನೆಲ್ಲ ಸತ್ಯ ಅನ್ನೋ ಹಾಗೇನೆ ಹೇಳಿದರು. ಇಡೀ ಸಮುದಾಯವನ್ನು ನಿರ್ದಯಿಗಳು ಅಂತ ಸ್ಪಷ್ಟವಾಗಿ ನಿರ್ಲಜ್ಜವಾಗಿ ಚಿತ್ರಿಸುತ್ತೆ. ದೇಶದ ಒಂದು ಭಾಗವನ್ನು ಮತ್ತು ಮುಸ್ಲಿಮರನ್ನು ಇಷ್ಟು ಭಯಾನಕವಾಗಿ ಚಿತ್ರಿಸೋದಕ್ಕೆ ಇಷ್ಟೊಂದು ಪ್ರಯತ್ನವನ್ನು ಮಾಡಲಾಗ್ತಾ ಇದೆ. ಭಿನ್ನಾಭಿಪ್ರಾಯದ ಧ್ವನಿ ಗಟ್ಟಿಯಾಗಿ ಕೇಳಿಬಂದಾಗಲೆಲ್ಲ ಅದನ್ನು ರಾಷ್ಟ್ರ ವಿರೋಧಿ ಅಂತ ಹೇಳಲಾಗುತ್ತೆ. ಹಾಗಾದರೆ ದೇಶಕ್ಕೆ ದೊಡ್ಡ ಕೊಡುಗೆಯನ್ನು ನೀಡುವಂಥ ಒಂದು ರಾಜ್ಯವನ್ನು ಈ ರೀತಿ ಅಪಹಾಸ್ಯ ಮಾಡೋದು, ಅದರ ಬಗ್ಗೆ ತಪ್ಪು ಕಲ್ಪನೆ ಕೊಡೋದು ರಾಷ್ಟ್ರದ ಹಿತಾಸಕ್ತಿಗಳಿಗೆ ವಿರುದ್ಧ ಅಲ್ವಾ? ಮುಸ್ಲಿಂ ದ್ವೇಷದ ರಾಜಕೀಯದಲ್ಲಿ ಮುಳುಗಿರುವವರಿಗೆ ಬಹುಶಃ ಈ ಸವಾಲು ಕೇಳಿಸೋದಿಲ್ಲ ಅನ್ಸುತ್ತೆ. ವೀಕ್ಷಕರೇ, ಈ ಕುರಿತು ನಿಮ್ಗೇನು ಅನಿಸುತ್ತೆ? ಏನು ಅಭಿಪ್ರಾಯ ಇದೆ?
ಅದನ್ನು ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ. ನೀವು ಇನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ.